24ರ ಅಥವಾ 23ರವರೆಗೆ ಸಮಾನ ಒಂದು 2.5 ವರ್ಷಗಳ ಕಾಲ ಇಂಥದ್ದೊಂದು ಕೋವಿಡ್ನ ದುರಂತದ ಪರಿಸ್ಥಿತಿ ಬರುತ್ತದೆ ಎನ್ನುವುದು ಯಾರಿಗೂ ಕೂಡ ಗೊತ್ತಿಲ್ಲ, ಮತ್ತು ಅದು ಬಂದರೆ ಏನು ಮಾಡಬೇಕು ಅನ್ನೋದರ ಬಗ್ಗೆ ಕೂಡ ಗೊತ್ತಿಲ್ಲ. ಕೇವಲ ಊಹಾಪೋಹಗಳ ನಡುವೆಯೇ ಬದುಕುವಂತಹ ಪರಿಸ್ಥಿತಿ. ಇದು ನೂರಾರು ಸಾವಿರಾರು ಜನರ ಬದುಕನ್ನು ಅಯೋಮಯಗೊಳಿಸಿದಂತಹ ಒಂದು ಸ್ಥಿತಿ. ಇದು ಕಥೆಗಳಲ್ಲಿ ಮತ್ತು ಕವನಗಳಲ್ಲಿ ಅದು ಮೂಡಿ ಬರುವಂತಹ ಪ್ರಯತ್ನ ಮಾಡಿದ್ದೇನೆ. ಯಶಸ್ವಿಯಾಗಿದೆ ಇಲ್ಲ ಅನ್ನೋದ್ರ ಬಗ್ಗೆ ನನಗೂ ಸಾಕಷ್ಟು ಅನುಮಾನಗಳಿವೆ. ಯಾಕಂದರೆ ಕವನಗಳನ್ನು ಒಟ್ಟಾಗಿಟ್ಟು ನೋಡಿದಾಗ ಅದರಲ್ಲಿ ಎಲ್ಲೋ ಒಂದು ಕಡೆ ಮಾತುಗಳು ಜಾಸ್ತಿ ಆಯಿತು ಅಂತ ನನಗೆ ಅಷ್ಟು ಸಂದರ್ಭದಲ್ಲಿ ಅನ್ನಿಸ್ತಾ ಇದೆ. ಅಥವಾ ಕಥೆಗಳನ್ನು ನೋಡಿದಾಗ ಬಹಳ ದೊಡ್ಡ ಒಂದು ಚಾರಿತ್ರಿಕವಾದಂತಹ ಪಲ್ಲಟವನ್ನು ನಾನು ಮಾಡಲಿಲ್ಲ ಅಂತೂ ನನಗೆ ಗೊತ್ತಾಗಿದೆ. ಆದರೆ ಇದರ ಕೋವಿಡ್ ನಮಗೆ ಎಷ್ಟೋ ಕಡೆಗಳಲ್ಲಿ ಕ್ರೂರ ವ್ಯಂಗ್ಯವನ್ನು ಕೂಡ ತಂದದ್ದು ಇದೆ. ಅಲ್ಲಿ ಅಂಥವಕ್ಕೆ ನನ್ನ ಕೆಲವು ಹಾಸ್ಯ ಲೇಖನದ ವಸ್ತುಗಳು ಕೂಡ ಆದದ್ದಿದೆ. ಒಂದು ಬಾರಿ ನಾನು ಬಿಗ್ ಬಜಾರ್ನಲ್ಲಿ ಕ್ಯೂನಲ್ಲಿ ಇದ್ದಾಗ, ಆವಾಗ ಗೊತ್ತಿದೆ ಎಲ್ಲರಿಗೂ, ಬೆಳಿಗ್ಗೆ 6 ಗಂಟೆಗೆ ಓಪನ್ ಮಾಡಿ 10 ಗಂಟೆಗೆ ಕ್ಲೋಸ್ ಮಾಡ್ತಾರೆ, ಲಾಕ್ಡೌನ್. ಹಗಲು ಹೊತ್ತಿನಲ್ಲಿ ಪೊಲೀಸ್ ಚೀಟಿ ಊದುತ್ತಾ ಹೋಗ್ತಾ ಇರುವಂತಹ ದೃಶ್ಯವನ್ನು ನೋಡಬೇಕಾದಂಥದ್ದು ನಾವು ಕೋವಿಡ್ನ ಲಾಕ್ಡೌನ್ನ ಟೈಮ್ನಲ್ಲಿ. ಮಧ್ಯರಾತ್ರಿ 12 ಗಂಟೆಗೆ ಸೀಟಿ ಊದ್ತಾ ಇರುವಂಥದ್ದು, 11 ಗಂಟೆ ಹಗಲು ಹೊತ್ತಿನಲ್ಲೇ ಸೀಟಿ ಊದಬೇಕಾದಂಥ, ಅಂದರೆ ಯಾರು ಕೂಡ ರಸ್ತೆಯಲ್ಲಿ ಓಡಾಡಬಾರದು. ಸೊ 6 ಗಂಟೆಯಿಂದ 10 ಗಂಟೆಗೆ ಎಲ್ಲ ಮಾರ್ಟ್ಗಳು ಓಪನ್ ಆಗ್ತವೆ ಮತ್ತು 10 ಗಂಟೆಗೆ ಕ್ಲೋಸ್ ಆಗ್ತವೆ. 10 ಗಂಟೆಗೆ ಇನ್ನೇನು ಒಂದು 10 ನಿಮಿಷ ಇದೆ. ಒಂದು ಬಿಗ್ ಬಜಾರ್ನಲ್ಲಿ ಒಂದು ಕಡೆಯಲ್ಲಿ ಕ್ಯೂನಲ್ಲಿ ನಾನು ನಿಂತಿದ್ದೇನೆ. ನನ್ನ ಮುಂದೆ ಒಂದು 4-6 ಮಂದಿ ನಿಂತಿದ್ದಾರೆ. ಒಬ್ಬಾಕೆ ಒಂದಿಷ್ಟು ಸಾಮಾನುಗಳನ್ನ ಇಟ್ಕೊಂಡಿದ್ದಾಳೆ. ಅದು ಹಿಂದೆ ಇದ್ದಂಥವರಿಗೆ ಮಾಡ್ತಾ ಇದ್ದಾಳೆ. ಮತ್ತೆಲ್ಲೋ ಒಂದು ಕಡೆ ಹೋಗಬೇಕಾಗಿದೆ. ನನ್ನ ಮುಂದೆ ಒಬ್ಬಕ್ಕೆ ಗೃಹಿಣಿ ಇದ್ದು ಒಂದಷ್ಟು ಮೊಟ್ಟೆಗಳನ್ನು ಇಟ್ಕೊಂಡಿದ್ದು. ಸರ್, ಇದೊಂದು ಸ್ವಲ್ಪ ಇಟ್ಕೊಳ್ತೀರಾ, ಇದು ನಂದೇ ಮೊಟ್ಟೆಗಳು ಅಂತ ಹೇಳ್ಕೊಂಡು ನನ್ನ ಕೈಗೆ ಕೊಡ್ತಾ ಇದ್ದಾರೆ. ಸೊ ಪಾಪ ಆಕೆಗೆ ಒಂದು 10 ನಿಮಿಷದ ಒಳಗಾಗಿ ಮತ್ತೆಲ್ಲೋ ಹೋಗಬೇಕಾಗಿದೆ. ಅಷ್ಟರೊಳಗಾಗಿ, ಯಾಕಂದ್ರೆ 10 ಗಂಟೆ ಆಯಿತು ಅಂದರೆ ಮತ್ತೆ ಹೊರಗಡೆ ಕಂಡ್ರೆ ಪೊಲೀಸರೆಲ್ಲೋ ಎಳ್ಕೊಂಡು ಹೋಗ್ತಾರೆ ಎನ್ನುವಂಥ ಭಯ. ಹಾಗಾಗಿ ನನ್ನದೇ ಮೊಟ್ಟೆಗಳು ಅಂತ ಹೇಳಿಕೊಂಡು ಆಕೆ ಬಿಟ್ಟಾಗ ನನಗೆ ನಗಬೇಕು, ಅಳಬೇಕು ಅನ್ನೋದು, ಏನು ಮಾಡಬೇಕು ಅನ್ನೋದು ಗೊತ್ತಾಗಲಿಲ್ಲ. ಕೋವಿಡ್ನ 2ನೇ ವೇವ್ ಇದೆಯಲ್ಲ, ಅದು ಇನ್ನೂ ಭಯಂಕರವಾದದ್ದು. 21ರ ಮೇ ಅಂತ್ಯ, ಜೂನ್ ಹೊತ್ತಿಗೆ ಫೇಸ್ಬುಕ್ಕು, ವಾಟ್ಸ್ಯಾಪ್ ನೋಡೋದಕ್ಕೆ ಭಯವಾಗುವಂಥದ್ದು. ನನ್ನ ವಯಸ್ಸಿನ, ಅಂದರೆ 52-53ರ ಹರೆಯದ ಎಷ್ಟೋ ಉಪನ್ಯಾಸಕರುಗಳು ಉಸಿರು ಚೆಲ್ಲಿದಂತಹ, ಕೋವಿಡ್ನಿಂದ ಸಾವು ಆದಂತಹ ದುರಂತಗಳನ್ನು, ಹತ್ತಿರದ ಅತ್ಯಂತ ಆತ್ಮೀಯ ಗೆಳೆಯ ವಿಠಲ್ ಭಂಡಾರಿ ಅಂತವರ ಅಗಲಿಕೆಯನ್ನು ಕೂಡ ನಾನು ಕಂಡಂತಹ ಒಂದು ದುರಂತವಾದಂತಹ ಒಂದು ಸ್ಥಿತಿ. ಒಬ್ಬರಂತರೂ ಬಹಳ ಆತಂಕದಿಂದ ಕೇಳಿದರು. ನಾನೇನು ಫೇಸ್ಬುಕ್ಗೆ ಕೂಡ ಹಾಕಿದ್ದೆ, ಒಂದು 60ರಷ್ಟು ಉಪನ್ಯಾಸಕರು ತೀರಿ ಹೋದರು. ಅದರಲ್ಲಿ ಒಬ್ಬರು ಬಹಳ ಆತಂಕದಿಂದ ಕೇಳಿದರು. 60 ಜನ ಡಿಗ್ರಿ ಕಾಲೇಜಿನಲ್ಲಿ ಪಾಠ ಮಾಡ್ತಾ ಇದ್ದಂಥ ಉಪನ್ಯಾಸಕರು ತೀರ್ಕೊಂಡ್ರಂತೆ. ಅದರಲ್ಲಿ ಒಂದು 15 ಜನ ಕನ್ನಡ ಉಪನ್ಯಾಸಕರಂತೆ. ನೀವು ಕೂಡ ಕನ್ನಡದವರೇ ಅಲ್ವಾ ಅಂತ ತುಂಬ ಆತಂಕದಿಂದ ಕೇಳಿದರು. ಅಂದರೆ ಅವರಿಗೆ ಏನು ಅಂದರೆ ಏನೋ ಒಂದು ಆಗಬಹುದು, ಏನೋ ಒಂದು ಭೀತಿಯ ಒಂದು ಸ್ಥಿತಿ ಇದೆಯಲ್ಲ, ಇಂಥದ್ದೆಲ್ಲವೂ ಕೂಡ ನಾವು ಕ್ರೂರ ವ್ಯಂಗ್ಯಗಳನ್ನು ನಾವು ಕಂಡಂತಹ ಒಂದು ಸ್ಥಿತಿ. ಹಾಗಾಗಿ ಅವೆಲ್ಲವೂ ಕೂಡ ನಮ್ಮ ಹಾಸ್ಯಲೇಖನದ ವಸ್ತುಗಳಾಗಬೇಕಾದಂಥದ್ದು. ಆ ವ್ಯಂಗ್ಯದ ಹಿಂದೆಯೂ ಕೂಡ ನಮಗೆ ಎಷ್ಟೋ ಸಂದರ್ಭಗಳಲ್ಲಿ ವಿಷಾದ ಮತ್ತೆ ನಮ್ಮನ್ನು ಬಾಧಿಸುವಂಥ ಸ್ಥಿತಿಯೂ ಕೂಡ ಇದೆ. ಹಾಗಾಗಿ ಈ 3 ಕೃತಿಗಳು, ನೆಲದವರಿಗೆ ಮಾತುಗಳಿಲ್ಲ, ಅಹುದೆಯನ್ನಯ ರಮಣ ಮತ್ತು ಉಪ್ಪಿಟ್ಟು ಗೋವಿಂದ, ಇದು ಹಾಸ್ಯ ಪ್ರಬಂಧಗಳ ಸಂಕಲನ. ಇವು ಮೂರು ಕೂಡ ಇವತ್ತು ಲೋಕಾರ್ಪಣೆ ಆಗಲಿಕ್ಕಿದೆ. ಬಹಳ ದೂರದಿಂದ ಅಮೆರಿಕದಿಂದ ಬಂದಿರುವಂತಹ ಹರಿದಾಸ್ ನನ್ನ ಮಿತ್ರ ಇರಬಹುದು. ಸುದ್ದಿ ಕೇಳಿದ ಕೂಡಲೇ ನಿನ್ನೆಯೇ ಫೋನ್ ಮಾಡಿ ಇವತ್ತು ಬರ್ತೇನೆ, ನಾನು ಇಲ್ಲೇ ಇದ್ದೇನೆ ಅಂತ ಹೇಳಿದಂಥದ್ದು. ಒಂದು ಕಾಲದಲ್ಲಿ ನನ್ನ ಸಹೋದ್ಯೋಗಿ ಮತ್ತು ನನ್ನ ಎಲ್ಲ ಕತೆ ಕವನಗಳ ಮೊದಲ ಓದುಗರಾಗಿದ್ದಂತಹ ಶಿವಕುಮಾರ್ BM ಈಗ ಸದ್ಯ ಹಾನಗಲ್ನಲ್ಲಿದ್ದಾರೆ. ಅದಕ್ಕೋಸ್ಕರವಾಗಿ ಮೈಕೈ ಮುಗಿಸ್ಕೊಂಡು ಆ ಕೆಟ್ಟ ರಸ್ತೆಯಲ್ಲಿ ಪ್ರಯಾಣ ಮಾಡಿ ಬಹಳ ಪ್ರೀತಿಯಿಂದ ಬಂದಂಥವರು, ಬಹಳ ದೂರದಿಂದ ಬಂದಿರುವಂತಹ ಎಲ್ಲ ಸಾಹಿತ್ಯಾಭಿಮಾನಿಗಳನ್ನು ಮತ್ತೊಮ್ಮೆ ಪ್ರೀತಿಯಿಂದ ಸ್ವಾಗತಿಸ್ತಾ ನನ್ನ ಪ್ರಾಸ್ತಾವಿಕ ಮಾತುಗಳಿಗೆ ಮುಕ್ತಾಯ ಹಾಡ್ತಾ ಇದ್ದೇನೆ. ನಮಸ್ಕಾರ. ತಂದೆಗೆ ಅನ್ಯಾಯವಾಗುತ್ತೆ. ವಯಸ್ಸಾದ ತಂದೆ ತಾಯಿಯನ್ನು ಮನೆಯಲ್ಲಿ ನೋಡೋರಿಲ್ಲ, ಅವರ ನಿರ್ಗತಿಕರನ್ನಾಗಿ ಮಾಡಿ ಹೋಗ್ತಾರೆ.
ಇನ್ಯಾರೋ ಕೂಡು ಕುಟುಂಬದಲ್ಲಿ ಅಣ್ಣನ ಆಸ್ತಿಯನ್ನು ಹೊಂಚಾಕಿ ಪಡ್ಕೊಂಡು ಅವನನ್ನು ಅನಾಥರನ್ನಾಗಿ ಮಾಡೋದು, ಇವೆಲ್ಲ ಚಿತ್ರಣ ಇದೆ. ಇದರ ಬಗ್ಗೆ ಒಂದು ವಿಷಾದ ನಮ್ಮ ಮನಸ್ಸಲ್ಲಿ ಮೂಡ್ತಾ ಇರುವಾಗಲೇ ಪ್ರಸನ್ನ ಅವರ ವಿಶೇಷತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಒಂದು ಶಮನ, ಎಲ್ಲೋ ಒಂದು ಕಡೆ ಈ ಜಗತ್ತಿನಲ್ಲಿ ಒಂದು ಸಾಂತ್ವನದ ಬೆಳಕು ಇದೆ. ಬೆನ್ನು ತಟ್ಟುವ ನಾನಿದ್ದೇನ ಅನ್ನುವ ಅನಾಥ, ಯಾಕಂದರೆ ನಮ್ಮ ನವ್ಯ ಕಾವ್ಯದಲ್ಲಿ, ನವ್ಯ ಕಥೆ ಕಾದಂಬರಿಗಳಲ್ಲಿ ಅನಾಥ ಪ್ರಜ್ಞೆಯ ದಟ್ಟವಾಗಿರುವಂಥದ್ದು. ಇಲ್ಲಿ ಆ ಥರದ ಅನಾಥ ಪ್ರಜ್ಞೆಯನ್ನು ಮೀರಿಸಿ ಒಂದು ಸಾಂತ್ವನದ ಬೆಳಕು ಇಲ್ಲಿನ ಕೆಲವು ಕಥೆಗಳಲ್ಲಿ ಕಂಡುಬರುತ್ತೆ. ನನ್ನ ದೃಷ್ಟಿಯಲ್ಲಿ ಇದು ನಿಜವಾದ ಒಂದು ಪಾಸಿಟಿವಿಟಿ ಅಥವಾ ಧನಾತ್ಮಕತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಬಹಳ ಮುಖ್ಯವಾಗಿ ಪ್ರಸನ್ನ ಒಂದು ಕಥೆ ಬರೆದಿದ್ದಾರೆ. ಅದು ನಮ್ಮ ಭಾಗದಲ್ಲಿ ನಡೆದಿರುವ ಘಟನೆಯ ಆಧಾರವಾಗಿರುತ್ತದೆ. ಅದು ಎಷ್ಟು ಸೊಗಸಾಗಿದೆ ಅಂದರೆ, ರಾಜಶೇಖರ್ ಸುಕನ್ಯಾ ಅವರ ಕವನಕ್ಕೆ, ಜ್ಞಾನೋದಯ ಅನ್ನೋ ಕವನಕ್ಕೆ ಹೇಳಿದ ಮಾತು ಅದು. ಇವರ ಆ ಕತೆ ಶ್ರಮಿಸುವವರೆಗೂ ಎಲೆ ತಂದೆ, ಒಂದು ದೇವಸ್ಥಾನ, ಆ ದೇವಸ್ಥಾನದಲ್ಲಿ ಜಾತ್ರೆ ಆಗುತ್ತೆ, ಅನ್ಯ ಕೋಮಿನವರು ಬರಬಾರ್ದು, ಅವರನ್ನು ಹೊರಗಿಟ್ಟಿರೋದು, ಆಮೇಲೆ ಗದ್ದಲುಗಳಾಗ್ತವೆ. ಕೊನೆಗೆ ಕೆಸರಿನಲ್ಲಿ ಹುಗಿದು ಹೋದ ಆ ರಥವನ್ನು ಎಳೆಯುವುದಕ್ಕೆ ಆ ಕೋಮಿನವರೇ ಬರಬೇಕಾಗುತ್ತೆ. ಅಲ್ಲಿಯೂ ಕೂಡ ದೇವಸ್ಥಾನದ ಅರ್ಚಕರು ಮತ್ತು ಕ್ರೇನಿನ ಮಾಲಕ ಅನ್ಯ ಕೋಮಿನ. ಆ ಒಬ್ಬರ ಕಣ್ಣಲ್ಲಿ ಮತ್ತೊಂದು, ಒಬ್ಬರ ಕಣ್ಣಲ್ಲಿ ದೇವಸ್ಥಾನ, ಮತ್ತೊಬ್ಬರ ಕಣ್ಣಲ್ಲಿ ಮಸೀದಿ. ಅದ್ಭುತವಾದ ಒಂದು ಚಿತ್ರ ಕಥೆಯ ಕೊನೆಯಲ್ಲಿ ಬರುತ್ತೆ. ಅದನ್ನು ಓದ್ತಾ